ವಂದನಾರ್ಪಣೆ ಇದೆ, ಅದಾದಮೇಲೆ ರಾಷ್ಟ್ರಗೀತೆ. ಮಲ್ಲೇಶ್ವರಂ MC ಸ್ಕ್ವೇರ್ದು ಇನ್ಸ್ಟಾ ಪೇಜ್ ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ದು ಅಪ್ ಆಗುತ್ತೆ. ನಿಮ್ಮ ಫೀಡ್ಬ್ಯಾಕ್ಗಳನ್ನ ಆ ಇನ್ಸ್ಟಾ ಪೇಜಲ್ಲಿ ಅಥವಾ FB ಪೇಜಲ್ಲಿ ಹಂಚ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ನನ್ನ ನಂಬರ್ ಬರ್ಕೊಳ್ಳಿ. ಬೈ ಹೋಗಿದ್ರೆ ಫೋನ್ ಮಾಡಿ ಬೈರಿ, ಹೊಗಳೋದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಲಿ. ವಂದನಾರ್ಪಣೆ ಮೊದಲು ಮಲ್ಲೇಶ್ವರದ, ನಮ್ಮ ಆವಲೇ ಹೇಳ್ತಿದ್ದೆ, ಮಲ್ಲೇಶ್ವರ ಇವತ್ತಿಗೆ ಸಾಂಸ್ಕೃತಿಕವಾಗಿ ಹಾಗೂ ಪರಿಸರವಾಗಿ ಮುಂದುವರೆದಿರಬೇಕಾದ್ರೆ BK ಶ್ರೀರಾಮ್ ಅವ್ರ ಕಾರಣ. BK ಶ್ರೀರಾಮ್ ಅವರು 2 ನಿಮಿಷ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ನೀವು ಮುಂದೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಇರಬೇಕಾಗಿತ್ತು. ಮಾತುಗಳನ್ನು ಕೇಳುವಾಗ ಶಾಲಾ ಮಕ್ಕಳು ಇರಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ನಾವು ಆರ್ಟ್ ಆಫ್ ಪೇರೆಂಟಿಂಗ್ ಅಂತೇಳಿ ಏನು ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆರ್ಟ್ ಆಫ್ ಪೇರೆಂಟಿಂಗಲ್ಲಿ ನನ್ನ ಮೊದಲ ಆದ್ಯತೆ ಮಕ್ಕಳಿಗೆ ನಾನು ಹೇಳೋದೇನೆಂದರೆ, ಗೆದ್ದವರ ಬದುಕನ್ನು ನೀವು ನೋಡಬೇಡಿ, ಸೋತವರ ಬದುಕನ್ನು ನೋಡಬೇಕು. ಆ ಸೋಲಿಗೆ ಕಾರಣ ಏನು ಅಂತ ತಿಳ್ಕೊಂಡು ನೀವು ಬದುಕನ್ನು ರೂಪಿಸ್ಕೊಳ್ಬೇಕು. ಅದು ಆರ್ಟ್ ಆಫ್ ಲಿವಿಂಗ್. ಶಾಲೆಯಲ್ಲಿ ಎಲ್ಲ ಮಲ್ಲೇಶ್ವರಂ ಪಾಠಶಾಲೆಗಳ ಪೋಷಕರನ್ನು ಕರೆಸಿದ್ದಾರೆ, ವಿದ್ಯಾರ್ಥಿಗಳನ್ನು ಕರೆಸಿದ್ದಾರೆ, ಗುರುಗಳನ್ನು ಕರೆಸಿದ್ದಾರೆ. ಗುರು ಪರಂಪರೆ ಬಹಳ ಮುಖ್ಯ. ಯಾಕೆಂದರೆ ಈ ದೇಶ ಬಹುಸಂಸ್ಕೃತಿಯ ದೇಶ ಏಕ ಸಂಸ್ಕೃತಿಯ ಕಡೆಗೆ ಹೋಗ್ತಾ ಇರೋದನ್ನು ತಡೆಗಟ್ಟಬೇಕಾದ್ರೆ ಗುರುಗಳೇ ನಮಗೆ ಆಧಾರ ಸ್ತಂಭ ಆಗಬೇಕು. ಅಂಥ ಗುರುಗಳಿಗೆ ಇಲ್ಲಿ ಸನ್ಮಾನಿಸಿ ಗುರುವಂದನೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯ ಎಲ್ಲ ಹಿರಿಯ ಕಿರಿಯ ನನ್ನ ಆತ್ಮೀಯ ಬಳಗದ ಸದಸ್ಯರಿಗೆ ಮತ್ತೊಮ್ಮೆ ವಂದಿಸ್ತಾ, ನಾನು ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ. ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ತಾಯಿ ತಂದೆಯ ಪೂಜಿಸಿ ಗುರು ಹಿರಿಯರಿಗೆ ವಂದಿಸಿ ಸೋತವರು ಇತಿಹಾಸದಲ್ಲೇ ಇಲ್ಲ ಅಂತ ಹೇಳೋ ಮಾತನ್ನು ಹೇಳ್ತಾ, ಈ ಗುರು ಪರಂಪರೆಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಮುಖ್ಯವಾಗಿ ಶ್ರೀ ವಲ್ಲಭ ಅವರಿಗೆ ಅವರ ಏನು ಈ ದೂರದೃಷ್ಟಿಯ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ, ಆರ್ಟ್ ಆಫ್ ಪೇರೆಂಟಿಂಗ್ ಅಂತ, ಬಹುಶಃ ಬೆಂಗಳೂರಲ್ಲಿ ಇದು ಮೊದಲನೇ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರ ಜೊತೆ ಕೈ ಜೋಡಿಸಿರುವ ಎಲ್ಲ ಶಶಿ ಅವರಿಗೆ, ಹೇಮಂತ್ ಅವರಿಗೆ, ಪ್ರತಿಯೊಬ್ಬರಿಗೂ, ಯಾಕೆಂದರೆ ದೊಡ್ಡ ತಂಡ, ಈ ತಂಡಕ್ಕೆ ಮಲ್ಲೇಶ್ವರಂ ಜನತೆಯ ಪರವಾಗಿ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಶುಭವಾಗಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ಸಿಂಪಲಾಗಿ ಹೇಳಿದ್ರು, ಗುರು ಹಿರಿಯರಿಗೆ ಮರ್ಯಾದೆ ಕೊಡಿ, ಅಪ್ಪ ಅಮ್ಮಂದ್ರಿಗೆ ಚೆನ್ನಾಗಿ ನೋಡ್ಕೊಂಡು ಉದ್ಧಾರ ಆಗ್ತೀರಾ ಅಂತ. ನಾನು ಸರ್ ಒಟ್ಟಿಗೆ ಓದೋರು, ಆದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ. ಅವ್ರು MLA ಸ್ಕೂಲ್ ಮೊದಲು ಓದೋರು, ನಾನು ಲಾಸ್ಟಲ್ಲಿ ಬಂದೆ. ಸೊ ಇವತ್ತಿಗೆ ಸೀರಿಯಸ್ಲಿ ಟೆಲಿಂಗ್, ಆ ಬೇಸಿಕ್ ಫೌಂಡೇಶನ್ ಏನಿದೆ, ಈ ಸೆಂಟೆನ್ಸ್ಗಳೆಲ್ಲ ಬಂದಿದ್ದು ನಿಮ್ಮಂಥ ಟೀಚರ್ಗಳಿದ್ದಕ್ಕೆ ನಮ್ಮಲ್ಲಿ ಜ್ಞಾನ ವೃದ್ಧಿ ಆಯಿತು. ನಾವಿನ್ನೂ ಕಲಿತಾನೆ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಐ ಆಮ್ ಸೈನಿಂಗ್ ಆಫ್. ಇಷ್ಟು ಹೊತ್ತು ನನ್ನ ಕೊರತನ ತಡ್ಕೊಂಡಿದ್ದೀರಾ. ರಾಜಾ ಶಶಿಧರ್ ಅವರ ಧನ್ಯವಾದಗಳು. ಈಗ ವಂದನಾರ್ಪಣೆ ಆಗಿದ ತಕ್ಷಣ ನ್ಯಾಷನಲ್ ಆ್ಯಂಥಮ್. ಅದಕ್ಕಿಂತ ಮೊದಲು ಈ ದೊಡ್ಡ ಹುಡುಗರ ತಂಡಕ್ಕೆ ಒಂದ್ಸಲ ಜೋರ ಚಪ್ಪಾಳೆ ಬರಲಿ. 10 ಗಂಟೆಗೆ ಬನ್ನಿ ಅಂತ ಹೇಳಿದ್ವಿ, 8 ಗಂಟೆಗೆ ಬಂದಿದ್ದಾರೆ. ತಿಂಡಿ ತಿಂದರೆ ಅಂದ್ವಿ, ಹೂ ಅಂದರು, ತಿಂಡಿ ತಿಂದಿರಲಿಲ್ಲ. ನಾವೇನು ಹೇಳಿದ್ರು ಆ ಕೆಲಸ ಎಲ್ಲ. ಈ ತಂಡ ಕೇವಲ ಭಾಳಷ್ಟು ತಂಡಗಳಿದೆ. ನಾವೇನು NGOಗಳು ಅಂತೀವೋ,
ಬಹಳ ಎನ್ ಜಿ ಒಗಳಿದೆ, ಅವರೆಲ್ಲ ಒಟ್ಟಾಗಿ ಕೆಲಸ ಮಾಡೋದಿದೆ ನೋಡಿ, ಅದು ಬಹಳ ಮುಖ್ಯ. ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯವಾಕ್ಯ ನೆಲ, ಜಲ, ಹಸಿರು, ಸಂಸ್ಕೃತಿ, ಪರಂಪರೆಯನ್ನು ಉಳಿಸುವ ನಮ್ಮ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಅಂತ. ಇವರೆಲ್ಲ ನಮ್ಮ ಜೊತೆ ಭಾಗಿಯಾಗಿರೋರೆ. ಹಸಿರನ್ನು ಉಳಿಸಿದ್ದಾರೆ, ಜಲವನ್ನು ಉಳಿಸಿದ್ದಾರೆ, ನೆಲವನ್ನು ಉಳಿಸಿದ್ದಾರೆ. ಈಗ ಪರಂಪರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಇವರು ಸಾಗ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ, ಆ ಎನ್ ಜಿ ಒಗಳ ಕಾರ್ಯಕರ್ತರು, ಸದಸ್ಯರು, ಹಿರಿಯರು, ಪೋಷಕರು, ಗುರುಗಳು ಎಲ್ಲರೂ ಇದ್ದೀರಿ. ನೆಲವನ್ನು ಕಾಪಾಡಿ ಅಂದರೆ ಪ್ರಕೃತಿಯನ್ನು ಕಾಪಾಡಿ ಅಂತ, ಹಸಿರನ್ನು ಕಾಪಾಡಿ. ಕಡೆಗೆ ನಮಗೆ ಏನಾದರೂ ನಾವು ಸಾಧಿಸಿದರೆ, ಹಸಿರನ್ನು ಉಳಿಸಿದರೆ ಮಾತ್ರ ನಾವು ಸಾಧಿಸೋಕ್ಕೆ ಸಾಧ್ಯ. ಜಲವನ್ನು ಕಾಪಾಡಿ, ಹಸಿರು ಜಲದ ಜೊತೆ ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ನೀವು ಹೋರಾಟ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ತುಂಬ ಜನ ಮಾತೆಯರಿದ್ದೀರಿ, ಅಕ್ಕ ತಂಗಿರಿದ್ದೀರಿ, ಹೆಣ್ಮಕ್ಳಿದ್ದೀರಿ, ಸಣ್ಣವರಿದ್ದೀರಿ, ದೊಡ್ಡವರಿದ್ದೀರಿ. ಯಾವುದೇ ಕಾರಣಕ್ಕೂ ಪ್ರಪಂಚದ ಯಾವ ಭಾಗದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅಂದರೆ ನೀವೆಲ್ಲ ನಿಂತ್ಕೊಂಡು ಧಿಕ್ಕರಿಸಬೇಕು, ಅದರ ವಿರುದ್ಧ ಹೋರಾಟ ಮಾಡಬೇಕು. ಆಗ ಈ ಥರ ಕಾರ್ಯಕ್ರಮಗಳಿಗೆ ಒಂದು ಅರ್ಥ ಇರ್ತದೆ ಅಂಥೇಳಿ ಹೇಳ್ತಾ ಕಾರ್ಯಕ್ರಮವನ್ನು ಶಶಿಯವರು ಮುಂದಿಸ್ತಾರೆ. ಇಲ್ಲ, ನನ್ನ ಮುಗೀತು. ಎಂಟೈರ್ ಗುರುವಂದನೆ ಟೀಚರ್ಸ್ನ ಕನೆಕ್ಟ್ ಮಾಡಿದ್ದು, ಸ್ಕೂಲ್ಸನ್ನು ಕನೆಕ್ಟ್ ಮಾಡಿದ್ದು ಒಬ್ಬರೇ ವ್ಯಕ್ತಿ, ಚಂದ್ರಮೌಳಿ. ಈ 100% ಏನಿದೆ, ಹಿಮಾಂಶು ಜ್ಯೋತಿ ಕಲಾಪೀಠದ ಪ್ರಿನ್ಸಿಪಲ್ ಚಂದ್ರಮೌಳಿ. ಒಂದ್ಸಲ ಜೋರ ಚಪ್ಪಾಳೆ ಚಂದ್ರಮೌಳಿ ಅವ್ರಿಗೆ ಬರಲಿ. ವಂದನಾರ್ಪಣೆ ಚಂದ್ರಮೌಳಿ ಅವರಿಂದ. ಅದಾದಮೇಲೆ ನ್ಯಾಷನಲ್ ಆ್ಯಂಥಮ್, ಅದಾದ ನಂತರ ನಮ್ಮ ಕೆಲಸಗಳು ಮಾಡ್ಕೊತೀವಿ. ಹಲೋ ಹಲೋ ಮೇಡಮ್ ಶೈಲಾ ಅಯ್ಯಂಗಾರ್. ಈ ಒಂದು ಸುಂದರ ಶುಭ ಸಂಜೆ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯ ವತಿಯಿಂದ ಗುರುವಂದನಾ ಕಾರ್ಯಕ್ರಮದ ಅಂತಿಮ ಕೊನೆಯ ಕ್ಷಣ ವಂದನಾರ್ಪಣೆ. ನಾ ಉತ್ಸಾಹತ್ ಪರಂಬಲಂ. ಉತ್ಸಾಹಕ್ಕಿಂತಲೂ ಮಿಗಿಲಾದ ಬಲ ಇನ್ನೊಂದಿಲ್ಲ. ಈ ಉತ್ಸಾಹಕ್ಕೆ ಭಾಗಿಯಾದಂಥ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಸಹಯೋಗದೊಂದಿಗೆ ಎಲ್ಲ ಎನ್ ಜಿ ಒ ಮಲ್ಲೇಶ್ವರಂ ಹಾಗೂ ಆರೋಹಣ ಪ್ರಶಸ್ತಿ, 16 ಕ್ಷೇತ್ರದಲ್ಲಿ ಪ್ರಶಸ್ತಿ, ಹಾಗೆ 55 ಶಿಕ್ಷಕರ ಪ್ರಶಸ್ತಿ ಈ ಒಂದು ಕಮಿಟಿಯ ಒಂದು ಸಾಧನೆ. ಈ ಸಾಧನೆ ಯಾವ ರೀತಿಯಲ್ಲಿ ಪ್ರಬುದ್ಧವಾಗಿದೆ, ಹಾಗೆ ಕಾರ್ಯಕ್ರಮ ನೀವೆಲ್ಲ ವೀಕ್ಷಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆ ಹಲವಾರು ಗುರುಗಳ ಮತ್ತು ಈ ಒಂದು ಕಮಿಟಿಯ ಪರವಾಗಿ, ಎಲ್ಲ ನಾಗರಿಕರ ಪರವಾಗಿ ಮತ್ತು ನಿಮ್ಮ ಶಿಕ್ಷಕರ, ಪೋಷಕರ, ಮಕ್ಕಳ ಮತ್ತು ನಮ್ಮ ಕಮಿಟಿಯ ಪರವಾಗಿ ಅನಂತ ವಂದನೆಗಳು ಮತ್ತು ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಒಂದು ಕಮಿಟಿಯ ಮುಖ್ಯ ಉದ್ದೇಶ ಪೋಷಕರು ಸಮಾಜದಲ್ಲಿ ಒಳ್ಳೆ ಶಿಕ್ಷಣ ಮತ್ತು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ನಮ್ಮ ಸಮಾಜ ಸದೃಢವಾಗುತ್ತದೆ. ಉತ್ತಿಷ್ಟ ಭಾರತ ಉತ್ತಿಷ್ಟ. ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಮತ್ತು ಮೀಡಿಯಾ, ಈ ಒಂದು ಆಡಿಟೋರಿಯಂನ ಸಹಾಯಕರಿಗೂ, ಶಿಕ್ಷಕರಿಗೂ, ಪೋಷಕರಿಗೂ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ, ಒಂದು ಕಡೆ ಹೇಳ್ತಾರೆ ಹೂವಿನಲ್ಲಿ ನಾರೂ ಸ್ವರ್ಗ ಸೇರ್ತು ಅನ್ನೋ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದು ತೊಡಗಿಸಿಕೊಂಡು ನಿಮ್ಮ ಒಂದು ಧ್ಯೇಯಕ್ಕೋಸ್ಕರ ಒಂದು ಶ್ರಮಿಸಿದ್ದಾರೆ. ಮತ್ತೆ ಎಲ್ಲರಿಗೂ ಅನಂತ ವಂದನೆಗಳು ಮತ್ತು ಧನ್ಯವಾದಗಳು. I request all the audience to please stand for the national anthem. Yes. So 3, 2, 1, for 1 we have to start. 3, 2, 1. जनगण मन अधिनायक जय हे भारत भाग्य विधाता पंजाब
जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे जय हिंद ಎಲ್ಲರಿಗೂ ಧನ್ಯವಾದಗಳು. ಅರ್ಧ ಗಂಟೆ ತನಾಗಿದೆ, ಕ್ಷಮಿಸಿ. ಎಲ್ಲ ಟೀಚರ್ಗಳಿಗೂ ಬಂದವ್ರಿಗೂ ಎಲ್ಲರಿಗೂ ಕೂಡ ನಮ್ಮ ಬ್ಯಾಗ್ಸ್ ವಿಲ್ ಬಿ ಗಿವನ್. ಒಂದೇ ಒಂದು ಫೋಟೋ ತೆಗೆಸ್ಕೊಂಡ್ಬಿಡ್ತಾರೆ ಹುಡುಗರು, ಬಂದ್ಬಿಡ್ತೀವಿ. ಒಂದು 2 ನಿಮಿಷ.